2024ರ ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೀತದೆ. ಇವತ್ತು ಬೆಳಗ್ಗೆಯಿಂದ 7 ಗಂಟೆಯಿಂದ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಅದರಲ್ಲೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬೆಳಗ್ಗೆಯಿಂದ ಜನರು ಉತ್ಸುಕರಾಗಿ ಮತದಾನ ಮಾಡೋದಕ್ಕಾಗಿ ಮತಗಟ್ಟೆಗೆ ಹರಿದು ಬರ್ತಾ ಇದೆ. ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂತದ್ದು ಕಲಬುರಗಿ ನಗರದ ಸಂಗಮೇಶ್ವರ ಕಾಲನಿಯ ಮತಗಟ್ಟೆ ಸಂಖ್ಯೆ 137ರಲ್ಲಿ ಇಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತ ಎಲ್ಲರೂ ಕೂಡ ಕೂಡು ಕುಟುಂಬ ಒಂದೇ ಕುಟುಂಬದ 30 ಜನ ಸದಸ್ಯರು ಒಟ್ಟಾಗಿ ಮತಗಟ್ಟೆಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಕೂಡ ಮಾಡಿದ್ದಾರೆ. ಒಂದು ರೀತಿಯಿಂದ ಅವರು ಬೇರೆ ಮತದಾನ ಮಾಡೋದಕ್ಕೆ ಹಿಂಜರಿತಾರೆ. ಅವರಿಗೆ ಒಂದು ರೀತಿಯಿಂದ ಮಾದರಿ ಕೂಡ ಈ ಒಂದು ಕುಟುಂಬ. ಪುಟ್ಟ ಮಕ್ಕಳನ್ನು ಕೂಡ ಕರೆದುಕೊಂಡು ಮತದಾನ ನಮ್ಮ ಹಕ್ಕು, ಮತದಾನದ ಜವಾಬ್ದಾರಿ ಹೊಂದಿರತಕ್ಕಂಥ ಈ ಕುಟುಂಬ ಪ್ರತಿಯೊಬ್ಬರು ಕೂಡ ಮತದಾನ ಮಾಡ್ತಾ ಇದ್ರು. ಕೂಡ ಕಳೆದ 4-5 ವರ್ಷಗಳಿಂದ ಕುಟುಂಬ ಸಮೇತರಾಗಿ ಒಟ್ಟಾಗಿ ಯಾವುದೇ ಚುನಾವಣೆ ಬಂದರೂ ಕೂಡ ಒಟ್ಟಾಗಿ ಮತದಾನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈ HK ಶೀತೂರ್ ಅನ್ನುವಂಥ ಪರಿವಾರ ಕುಟುಂಬಸ್ಥರು, ಇವರು ಕುಟುಂಬದ ಮುಖ್ಯಸ್ಥರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಡೀ ಕುಟುಂಬ ಒಟ್ಟಾಗಿ ಬಂದು ವೋಟ್ ಮಾಡ್ತಿಲ್ಲ, ಎಷ್ಟು ವರ್ಷದಿಂದ ಮಾಡ್ತೀರಿ? ಸುಮಾರು ಒಂದು 15-20 ವರ್ಷದಿಂದ ನಾವು ಒಂದು ಏನದಲ್ರಿ ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ನಮಗೆ ಅರಿವಿದ್ದಂಗೆ ಇದು ಒಂದು ಸಂಖ್ಯೆ ಹೇಳಬೇಕು ಅಂತ ಹೇಳ್ದಂಗೆ ವರ್ಷಿಂದು. ಬಟ್ ಯಾವತ್ತು ಕಾಲಕ್ಕೂ ನಮ್ಮ ತಾಯಿ ತಂದೆ ಇರೋ ಕಾಲಕ್ಕೆ ಹಿಡಿದುಕೊಂಡೇ ಅವರು ನಮಗೊಂದು ಪರಂಪರೆ ಹಾಕಿ ಕೊಟ್ಟಿದ್ದದು. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹೋಗಿ ವೋಟ್ ಮಾಡ್ಕೊಂಡು ಬರೋವಂಥದ್ದು. ಅದೇ ಇವತ್ತಿನವರೆಗೂ ನಾವು ಏನಪ್ಪ ಅಂತಂದ್ರೆ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಭಾಳ ಅಪ್ಡೇಟ್ ಆಗಿ ಇವತ್ತು ಯಾವುದೇ ಒಂದು ಕಾರಣಕ್ಕಾಗಿ ನಮ್ಮ ಓಟ್ ಬೂತಿಗೆ ಹೋದಾಗ ಇಲ್ಲ ಇದು ನಿಮ್ದೇನೋ ಸರಿ ಇಲ್ಲ ಅಂತ ಅನ್ನೋದು ಆಗಬಾರ್ದು ಅಂತ ಅನ್ನೋದಕ್ಕೇನಪ್ಪ ಅಂತಂದರೆ ನಮ್ಮಲ್ಲಿ ಲಾ ಓದೋಂಥ ಹುಡುಗರು ಇದ್ದಾರೆ. ಇವರೆಲ್ಲರೂ ಏನಪ್ಪ ಅಂತ ಸೇರಿಕೊಂಡು ಅದ್ರದ್ದೆಲ್ಲ ಯಾವ ರೀತಿ ತಯಾರಿ ಮಾಡಬೇಕು, ಒಂದು ಕಾರ್ಯಕ್ರಮ ಮನೆಯೊಳಗಿದ್ದರೆ ಯಾವ ರೀತಿ ತಯಾರಿ ಮಾಡ್ತಾರಲ್ಲ ಆ ರೀತಿ ನಾವೇನಪ್ಪ ಅಂತಂದರೆ ವೋಟಿಂಗ್ ಹೋಗೋ ಪೂರ್ವ ಸಿದ್ಧತೆ ಅಂತೇಳಿ ಏನೋ ರೀತಿ ಮಾಡಿಕೊಂಡು ಇವತ್ತು ಬಂದು ಯಾವುದೇ ಒಂದು ಕಾರಣಕ್ಕೂ ಒಂದೇ ಒಂದು ಓಟು ಕೂಡ ಮಿಸ್ ಆಗಬಾರ್ದು ಅಂತ ನಾವು ಉದ್ದೇಶ ಇಟ್ಕೊಂಡು ಏನಪ್ಪ ಅಂದರೆ ಈ ರೀತಿ ಒಂದು ಸಂಭ್ರಮದ ಒಂದು ಹಬ್ಬದ ವಾತಾವರಣ ನಮ್ಮ ಮನೆಯೊಳಗೆ ಇಟ್ಕೊಂಡು ನಾವು ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಬೆಳಗ್ಗೆ ಏನಪ್ಪ ಅಂತಂದ್ರೆ ಒಂದು ಟೈಮ್ ಫಿಕ್ಸ್ ಮಾಡಿರ್ತೀವಿ. ಆ ಟೈಮ್ ಪ್ರಕಾರ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತು ಬೂತಿಗೆ ಬಂದು ವೋಟ್ ಹಾಕಿ ಒಂದು ಕಡೆ ಉಪಹಾರ ಮಾಡಿ ನಾವೇನಪ್ಪ ಅಂದರೆ ಮನೆಗೆ ಹೋಗುವಂಥ ಒಂದು ಪರಂಪರೆ ನಾವು ಇಟ್ಕೊಂಡು ಬಂದಿದ್ದೀವಿ. ಸುಮಾರು ಒಂದು 15-20 ವರ್ಷದಿಂದ ಇದನ್ನು ನಾವು ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಈ ಸರಿ ನಮಗೇನಪ್ಪ ಅಂತಂದ್ರೆ ನೀವೆಲ್ಲ ಬಂದು ನಾವು ಒಂದು ಪ್ರೇರಣೆ ಆಗಬೇಕು ಅಂತೇಳಿ ಒಳಗೆ ಮನಸ್ಸಿನೊಳಗಿತ್ತು. ಇವತ್ತು ನೀವು ಬಂದು ಏನಪ್ಪ ಅಂತಂದ್ರೆ ಜನರ ನಮ್ಮ ಉದ್ದೇಶವನ್ನು ನೀವು ಏನಪ್ಪ ಮುಟ್ಟಿಸ್ತಾ ಇದ್ದೀರಿ. ಅದಕ್ಕೆ ನಿಮಗೂ ಕೂಡ ನಿಮ್ಮ ಕುಟುಂಬದಲ್ಲಿ ಸರ್, ಇಡೀ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ? ಯಾಕೆ 30 ಜನ ಮತದಾರರಿಗೆ ಆಲ್ರೆಡಿ ವೋಟ್ ಮಾಡಿದ್ದೀರಿ? 36 ಜನ ಸರ್ ನಾವು. ಈಗ 47. ಈಗ ನೀವು ಬರೀ ಈಗ ನೀವೆಲ್ಲ ಕಲಬುರಗಿಯಲ್ಲೇ ಇರ್ತೀರಾ ಮತ್ತು ಬೇರೆ ಬೇರೆ ಭಾಗದಲ್ಲಿ ಇರ್ತಾರೆ? ಇಲ್ಲೇ ಶರಣನಗರ ಸರ್, ಕಲಬುರಗಿ. ಈಗ ಶರಣನಗರದೊಳಗೆ ಇಲ್ಲೇ ಇರ್ತೀವಿ ಸರ್ ನಾವು. ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಏನಾದರೂ ಇರ್ತಾರೆ ನಿಮ್ಮ ಸದಸ್ಯರು ಅಂತ ವೋಟ್ ಮಾಡೋಕೆ ಅಂತೇಳಿ ಹೋಗಿರ್ತಾರೆ ಸರ್. ಈಗ ಹೆಣ್ಣಿಗೆ ಮದುವೆ ಮಾಡಿ ಕೊಟ್ಟಿವಿ, ಅಲ್ಲಿ ಇರ್ತಾರೆ. ಇನ್ನು ಅವ್ರದ್ದು ವೋಟಿಂಗ್ ಅಲ್ಲಿ ಕನ್ಫರ್ಮ್ ಆಗಿಲ್ಲ. ಅದಕ್ಕೆ ಇಲ್ಲಿಗೆ ಬಂದು ಏನಪ್ಪ ಅಂದ್ರೆ ವೋಟ್ ಮಾಡ್ತಾರೆ ಸರ್. ಬಳ್ಳಾರಿಲಿಂದ ಬರ್ತಾರೆ, ಬೆಂಗಳೂರಿಲಿಂದ ಬರ್ತಾರೆ, ದಿಲ್ಲಿಲಿಂದ ಬರ್ತಾರೆ, ಹೈದರಾಬಾದ್ಲಿಂದ ಬರ್ತಾರೆ. ಬಂದೇನಪ್ಪ ಅಂದ್ರೆ ಅವತ್ತು ವೋಟ್ ಒಂದು ಮಾತ್ರ ನಮ್ಮ ಫ್ಯಾಮಿಲಿ ಒಳಗಿರೋಂಥ ಒಂದೇ ಒಂದು ವೋಟು ಕೂಡ ಮಿಸ್ ಆಗಲಾರ್ದಂಗೆ ನಾವು ನೋಡ್ಕೊಂಡು ಹೋಗ್ತೀವಿ ಸರ್. ಪ್ರತಿ ಚುನಾವಣೆ ಯಾವುದೇ ಒಂದು ಸಣ್ಣ ಈಗ ನಮ್ಮ ವಿಧಾನಸೌಧದೇ ಇರಲಿ, ಲೋಕಸಭೆನೇ ಇರಲಿ, ರಾಜ್ಯಸಭೆ ಯಾವುದೇ ಇದ್ದರೂ ಕೂಡ ಒಂದು ಕಾರ್ಪೊರೇಷನ್ದು ಕೂಡ ಇದ್ದಾಗೂ ಕೂಡ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ ಸರ್. ಈಗ ಕುಟುಂಬದ ಸದಸ್ಯರು ಮತ್ತೊಬ್ಬರು ಇದ್ದಾರೆ, ಫಸ್ಟ್ ಟೈಮ್ ವೋಟ್ ಇದ್ದಾರೆ ಇವ್ರನ್ನ ಮಾತಾಡಿಸ್ತಾ ಹೋಗ್ತೀರಿ. ಮೇಡಮ್, ಫಸ್ಟ್ ಟೈಮ್ ವೋಟರ್ ನೀವು? ಫಸ್ಟ್ ಟೈಮ್ ವೋಟರ್. ಹೇಗೆ ಅನಿಸ್ತಾ ಇದೆ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದು ಕುಟುಂಬ ಸಮೇತರಾಗಿ? ಫಸ್ಟ್ ಟೈಮ್ ವೋಟ್ ಅನ್ನೋ ಭಾಳ ಚಲೋ ಅನ್ಸತ್ತದ್ರಿ. ಫಸ್ಟ್ ಟೈಮ್ ವೋಟ್ ಅಂದ್ರೆ ಅದು ಫೀಲಿಂಗೇ ಬೇರೆ ಇರ್ತದೆ. ಅದಕ್ಕೆ ಎಲ್ರಿಗೂ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಎಲ್ಲರೂ ಹೊರಗೆ ಬಂದು ವೋಟ್ ಹಾಕ್ರಿ. ಯಾಕಂದ್ರೆ ಎಲ್ಲದು ನಿಮ್ಮ ರೈಟ್ಸ್ ಅದ ವೋಟ್ ಹಾಕೋದು. ನಿಮ್ಮ ಒನ್ ವೋಟ್ ಬೆಟರ್ಮೆಂಟ್ ಆಫ್ ಫ್ಯೂಚರಿಗೆ ಡಿಸೈಡ್ ಮಾಡ್ತದ. ನೀವು ಒಂದು ವೋಟ್ ಮಿಸ್ ಮಾಡ್ರೆ ಮತ್ತೆ ನಿಮ್ದೆಲ್ಲ ಲಾಸ್ ಹಾಕೋತ ಹೋಗ್ತದ. ಸೊ ವಿಚಾರ ಮಾಡಿ ಯಾರಿಗೆ ವೋಟ್ ಹಾಕೋದ ವೋಟ್ ಹಾಕ್ರಿ ನೀವು. ಏನಂತೀರಿ, ಈ ರೀತಿ ಅಪರೂಪದ ಕುಟುಂಬಗಳು ಸಿಗ್ತವೆ, ಅವಿಭಕ್ತ ಕುಟುಂಬಗಳು, ಕೂಡು ಕುಟುಂಬಗಳು ಸಂಖ್ಯೆ ಬಹಳಷ್ಟು ಕಮ್ಮಿ. ಈಗ ಅದರಿಂದ ಇಡೀ ದೊಡ್ಡ ಕುಟುಂಬ, ಏನು ಹೇಳ್ತೀರಿ? ನಮ್ದು ಯೂನಿಟಿ ಒಂದು ಭಾಳ ಚಲೋ ಅದ ರೀ ನಮ್ದು ಎಲ್ಲರ ನಡು. ಹಂಗೇನಿಲ್ಲ, ನಾವು ಏನೇ ಇದ್ರೆ ಕೂಡಾಗ ಹೋಗ್ತೀವಿ, ಕೂಡಿಯಾಗಿ ಬರ್ತೀವಿ, ಎಲ್ಲರೂ ಒಂದೇ ತಲ್ಲಿ ಇರ್ತೀವಿ, ಮಾಡ್ತೀವಿ. ಸೊ ಹಂಗೆ ಯೂನಿಟಿ ಭಾಳ ಅದ ನಮ್ಮ ನಡು. ಏನು ಹೇಳ್ತೀರಿ ಯುವಕರಿಗೆ? ಬಹುತೇಕ ಜನರು ಯುವಕರು ಕೂಡ ಮತ ಹಾಕೋದಕ್ಕೆ ಹಿಂಜರಿತಾರೆ, ಹಿಂದೇಟ್ ಹಾಕ್ತಾ ಇರ್ತಾರೆ. ನೀವು ಹಿಂದೆ ಸರಿಬೇಡ್ರಿ, ಬಿಕಾಸ್ ನಿಮ್ಗೆ ಒನ್ ವೋಟ್ ಭಾಳ ಕಿಮ್ತಿ ಅದ. ಈ ಕಡೆ ಒಂದು ಲೀಡ್ರಿಗೆ ಚೂಸ್ ಮಾಡೋದು. ನೀವು ವಿಚಾರ ಮಾಡಿ ಹೊರಗೆ ಬಂದು ವೋಟ್ ಹಾಕಿ, ನೀವು ಯಾರು ಒಳಗಡೆ ಕೂಡಬೇಡಿ ಅಷ್ಟೇ. ಇದು ಕುಟುಂಬ ಸದಸ್ಯರು ಕೂಡ ಹೇಳ್ತಾರೆ. ಒಂದು ಒಟ್ಟಿನಲ್ಲಿ ಫಸ್ಟ್ ಟೈಮ್ ವೋಟ್ ಮಾಡಿದ್ರೆ ನಮಗೆ ತುಂಬ ಖುಷಿ ಇದೆ. ಆದರೂ ಕೂಡ ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡಿ ಸಾಕಷ್ಟು ಖುಷಿ ಕೊಡ್ತಾರೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು, ಮತದಾನ ಪ್ರತಿಯೊಬ್ಬರ ಹಕ್ಕು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅವಿಭಕ್ತ ಕುಟುಂಬ ಸುಮಾರು 30ಕ್ಕೂ ಹೆಚ್ಚು ಜನ ಒಂದೇ ಮತಗಟ್ಟೆಗೆ ಆಗಮಿಸಿ ಕುಟುಂಬ ಸಮೇತರಾಗಿ ವೋಟ್ ಮಾಡಿರುವಂಥದ್ದು ಬೇರೆ ಮತದಾರರು ಕೂಡ ಮಾದರಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಾಣ ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.